ನಮಸ್ಕಾರ. ಗೌರಿ ದತ್ತು ಮೇಡಮ್ ನನ್ನನ್ನು ಸಿನಿಮಾಮರ ತಂಡದವರು ಆಯೋಜಿಸಿದ ಪೂಚಂತೆ ಪ್ಯಾರಾಗ್ರಾಫ್ ಅಭಿಯಾನಕ್ಕೆ ಟ್ಯಾಗ್ ಮಾಡಿದ್ದಾರೆ. ಇಲ್ಲಿ ತೇಜಸ್ವಿ ಅವರ ಕೃತಿಗಳನ್ನು ಓದಲಾಗ್ತಾ ಇದೆ. ನಾನು ಇವತ್ತು ಮಿಲೇನಿಯಂ ಸೀರೀಸ್ನ 2ನೆಯ ಪುಸ್ತಕ ಜೀವನ ಸಂಗ್ರಾಮದಲ್ಲಿರೋ ಪೂರ್ಣಚಂದ್ರ ತೇಜಸ್ವಿ ಅವರ ಮೊದಲ ಮಾತುಗಳಲ್ಲಿನ ಒಂದು ಪ್ಯಾರಾಗ್ರಾಫ್ ಓದೋದಕ್ಕೆ ಇಷ್ಟಪಡ್ತೀನಿ ಮತ್ತು ಗೌರಿ ಮೇಡಮ್ಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಅಂದರೆ ಸೆಪ್ಟೆಂಬರ್ 8 ಪೂರ್ಣಚಂದ್ರ ತೇಜಸ್ವಿ ಅವರ ಹುಟ್ಟುಹಬ್ಬವಾಗಿತ್ತು. ಒಂದು ದಿನ ತಡವಾಗಿ ಇದನ್ನು ಓದ್ತಿರೋದಕ್ಕೆ ಕ್ಷಮೆ ಇರಲಿ. 21ನೇ ಶತಮಾನಕ್ಕೆ ದಾಟುವ ಮುನ್ನ ರಾಮ್ ಮನೋಹರ್ ಲೋಹಿಯಾ ಮೂರ್ತ ಮತ್ತು ಅಮೂರ್ತದ ಬಗ್ಗೆ ವಿಶ್ಲೇಷಿಸುತ್ತಾ, ಹೆಚ್ಚು ತಿಳಿದ ಹಾಗೂ ನಾವು ತಿಳಿದಿಲ್ಲದಿರುವ ಅರಿವು ಮತ್ತು ಮೊತ್ತವು ಹೆಚ್ಚುತ್ತಾ ಹೋಗುತ್ತದೆ. ಎಂದರೆ ಜ್ಞಾನ ಎನ್ನುವುದು ನಮ್ಮ ಅಜ್ಞಾನದ ಅರಿವಷ್ಟೇ ಎಂದು ಹೇಳುತ್ತಾರೆ. ಆದ್ದರಿಂದ ನಮ್ಮ ಜ್ಞಾನ ದಿಗಂತವನ್ನು ವಿಸ್ತರಿಸುತ್ತಾ ಒಂದು ದಿನ ಪರಿಪೂರ್ಣತೆಯ ಹಂತವನ್ನು ಮುಟ್ಟುತ್ತೇವೆ ಎನ್ನುವುದು ಸುಳ್ಳು. ಅಪರಿಪೂರ್ಣತೆ ಜ್ಞಾನದ ಆನುಷಂಗಿಕ ಗುಣ. ಜ್ಞಾನ ಅಜ್ಞಾನ ಎರಡೂ ಅವಳಿಗಳು. ಆದರೆ ಅನ್ವೇಷಣೆ, ತಿಳಿಯುತ್ತಾ ಹೋಗುವುದು ಸಹ ಮನಸ್ಸಿನ ಆನುಷಂಗಿಕ ಗುಣ. ಮನಸ್ಸು ಅರಿವಿನ ಹಾದಿಯಲ್ಲಿ ಮುಂದೊತ್ತುತ್ತಲೇ ಇರುತ್ತದೆ. ಪರಿಪೂರ್ಣತೆಯ ಮಾರ್ಗ ಯಾವುದೆಂದು ತಿಳಿಯುವವರೆಗೂ ತಿಳಿಯುವ ಖುಷಿ, ಆನಂದ, ರೋಮಾಂಚನಕ್ಕಾದರೂ ಮನಸ್ಸು ಮುಂದುವರಿಯುತ್ತದೆ. ಇಲ್ಲಿರುವ ವಿಚಾರಗಳೆಲ್ಲವೂ ಈ ಕಾರಣಕ್ಕಾಗಿಯೇ ನಾನು ತಿಳಿದವು. ಈ ಕಾರಣಕ್ಕಾಗಿಯೇ ನಾನು ನಿಮಗೆ ತಿಳಿಸುತ್ತಿರುವುದು. KP ಪೂರ್ಣಚಂದ್ರ ತೇಜಸ್ವಿ. ಧನ್ಯವಾದಗಳು.